ನೀನು ಎಂಥ ದೊಡ್ಡ ಸೂತ್ರಧಾರಿ ಅಂತ ಗೊತ್ತಯ್ಯ ಮಹಾನುಭಾವ. ದಶಾವತಾರಲ್ಲಿ ಸಂದೇಶ ಸಾರ ದೊಡ್ಡ ನಾಟಕ ಆಡ್ಬಿಟ್ಟು ನಾನು ಮಾಮೂಲಿ ಮನುಷ್ಯ. ನನ್ನ ಕೈಯಲ್ಲಿ ನಾಟಕ ಆಡಿಸ್ತೀಯ, ನನ್ನ ಸತ್ವ ಪರೀಕ್ಷೆ ಮಾಡ್ತೀಯ. ನಾನು ನಿನ್ನ ಮಹಾಭಾರತದ ಧರ್ಮರಾಯ ಅಲ್ಲ ನಾನು. ಕನಕ ಏನು ಮೈದಲ್ಲ, ನಡೀರಿ ನಡೀರಿ, ಒಳಗೆ ನಡೀರಿ. ಬಂದ್ರು ಬೇಗ. ಶಾಂತಿ ಬೇಗ ಹೋಗಿ ಅಡಿಗೆ ಮಾಡಮ್ಮ. ನಡಿ ನಡಿ. ಅಕ್ಕ ಅಕ್ಕ ಯಾರು ಬಂದ್ರು ನೋಡು. ಐಶ್ವರ್ಯ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಕ್ಕ. ಶಾಂತಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ಅಕ್ಕ ಭಾವ ಅವತ್ ಗಲಾಟೆ ಮಾಡಿದ್ರಿಂದ ನಿಮ್ ಜೊತೆ ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಇವತ್ತು ಹೊಟ್ಟೆ ತುಂಬಾ ಮಾತಾಡೋಣ. ಶಾಂತಿ ಇದನ್ನೆಲ್ಲ ತಗೊಂಡೋಗಿ ಒಳಗಡೆ ಇಡು. ಅಕ್ಕ ಐ ಆಮ್ ವೆರಿ ಸಾರಿ, ನೀವ್ ಇಲ್ಲಿರೋದು ನನ್ಗೆ ಗೊತ್ತೇ ಇರ್ಲಿಲ್ಲ, ಅದಕ್ಕೆ ಏನು ತರ್ಲಿಲ್ಲ. ಈ ಹಣ್ಣನ್ನ ಮಕ್ಳಿಗೆಲ್ಲ ಕೊಟ್ಬಿಡಿ, ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಮ್ಮ. ನನ್ನ ದಿಕ್ಕು ಧೂಪಗಳೇ. ಏನಮ್ಮ? ಇದರಲ್ಲಿ ಅರ್ಧ ಭಾಗವನ್ನು ನೀವು ತಿಂದು ಇನ್ನ ಅರ್ಧ ಭಾಗವನ್ನು ನನಗೆ ತೆಗೆದಿಡಿ. ಯಾಕಮ್ಮ? ಮೋಷನ್ ಪ್ರಾಬ್ಲಮ್? ಸುಮ್ಮನೆ ಎಲ್ಲ ಹಂಚ್ಕೊಂತೀನ್ರಿ. ಸಿಪ್ಪೆ ತಿನ್ಬೇಡ್ರ. ಇಲ್ಲಮ್ಮ. ನೀವ್ ಶಾರದಕ್ಕನ ಹತ್ರ ಬಂದ್ಮೇಲೆ ನೆಮ್ಮದಿ ಆಗಿದ್ದೀರಲ್ವಾ? ನೆಮ್ಮದಿನ ಅಮ್ಮ, ನನ್ ತಾಯಿ ಜೊತೆಲಿದ್ದಷ್ಟು ಸುಖವಾಗಿದ್ದೀನಿ ಕಣೆ. ಶಾರದಕ್ಕನ ಮನಸ್ಗೂ ಸಮಾಧಾನ ಸಿಕ್ಕಿರ್ಬೇಕು. ಹೌದಮ್ಮ. ಕನಕಕ್ಕ ಈ ಮನೆಗ್ ಬಂದಾಗ ಭಾವ ಗಲಾಟೆ ಮಾಡ್ಲಿಲ್ವಾ? ಅಯ್ಯೋ, ಗಲಾಟೆ ಮಾಡಕ ಅಕ್ಕ ಬಿಟ್ಟಿದ್ರೆ ಅಲ್ವಾ. ನನ್ ಕೈನು ಮಕ್ಕಳ ಕೈನು ಭಾವನ ಎದುರುಗಡೆ ಹಿಡ್ಕೊಂಡು ಸ್ಲೋ ಮೋಷನ್ ಒಳಗ್ ಕರ್ಕೊಂಡು ಹೋಗಿ ಅಡಿಗೆ ಮಾಡಿ ಗಡದ್ದಾಗ್ ಬಡಿಸಿದ್ರು. ಭಾವ ತೋಟಕ್ ಬಿಟಕ್ ಅಂದಿದ್ರೆ ಕೇಳು. ಶಾರದಕ್ಕ ಅಂದ್ರೆ ಶಾರದಕ್ಕ. ನೀವೇ ಹೇಳಿ, ತಪ್ಪು ಮಾಡಿದ್ದು ಅವ್ರ ತಮ್ಮಂದಿರ್ತಾನೆ, ನ್ಯಾಯವಾಗಿ ಅವ್ರಿಗೆ ಹೊಡೆದು ಬುದ್ಧಿ ಕಲಿಸ್ಬೇಕು ಅಲ್ವಾ ಕನಕಕ್ಕ? ಇದು ನಮ್ ಭಾವನಿಗೆ ಅರ್ಥವಾಗ್ತಿಲ್ವೇ? ನಮ್ಗಿರೋಷ್ಟು ಬುದ್ಧಿನೂ ಇಲ್ವೇ? ನಮ್ಮ ನೋಡೋದು ಪಾಠ ಕಲಿಬಹುದಲ್ವಾ? ಗಲಾಟೆ ಮಾಡಿದ್ರೆ ಶೂಟ್ ಮಾಡಾಕ್ಬಿಡ್ತೀನಿ. ಬಾನನ್ ಜೊತೆ ನಿನಗೇನು ಮಾಡಲ್ಲ. ಮದುವೆ ಆಗೋವರೆಗೂ ನೀವಾ? ನಾನೇ ಬಾನನ್ ಜೊತೆ. ಎಲ್ಲಿಗೆ? ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಯಾಕೆ? ನೀನು ಕುತ್ತಿಗೆಗೆ ತಾಳಿ ಕಟ್ಟೋದಿಕ್ಕೆ. ಬಾ. ಶಾಂತಿ, ಇದು ನಮ್ಮ ಬೋಸ್ ಮನೆ ಇದ್ದಾಗಿದ್ದಾನ? ಹೌದಮ್ಮ, ಅವರೇನೆ. ನೋಡು, ಹೊಡಿಬೇಡಿ ಅವನ, ಬೇರೆ ಯಾರು ಅಲ್ಲ, ನನ್ನ ಅಳಿಯ. ಏನಪ್ಪ ಇದೆಲ್ಲ? ನನ್ ಕ್ಷಮಿಸ್ಬಿಡಿ ಅಕ್ಕ. ನಮ್ಮಪ್ಪ ನನಗ್ ಬೇರೆ ಕಡೆ ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಾನೇನ್ ಮಾಡ್ಲಿ ಹೇಳಿ? ಅದಕ್ಕೆ ಯಾರಿಗೂ ಗೊತ್ತಾಗ್ದಾಗೆ ಶಾಂತಿನ ಎತ್ಕೊಂಡು ಹೋಗಿ ಕದ್ದು ಮದುವೆ ಮಾಡ್ಕೊಂಡ್ರೆ ಅಕ್ಕಪಕ್ಕದವರೆಲ್ಲ ಬಾಯ್ ಬಡ್ಕೊಂಡು ಹೋಗೋದಿಲ್ವನೋ? ನಮ್ಮ ಮಾನ ಮರ್ಯಾದೆ ಎಲ್ಲನೂ ಬೀದಿ ಪಾಲ್ ಆಗೋದಿಲ್ವನೋ? ಬೋಸ್ದಿಕ್ಕೆ ಅಷ್ಟೇ ಅಲ್ಲಪ್ಪ, ಕದ್ದು ಮೋಸದಿಂದ ಮದುವೆ ಮಾಡ್ಕೊಂಡ್ರೆ ನಿಮ್ ತಂದೆ ನಮ್ಮನ್ ತಾನೇ ದೂರೋದು. ಶಾಂತಿ ನನ್ನ ಜೀವ, ನಾನು ಅವಳಿಲ್ದೆ ಬದುಕೋದಿಲ್ಲ. ಅವಳೇ ಬೇಕಾದ್ರೆ ಕೇಳಿ. ಅಕ್ಕ, ಆ ದಾಸಪ್ಪನ ಹತ್ರ ನಾನ್ ಮಾತಾಡ್ತೀನಿ, ಬನ್ನಿ ಹೋಗೋಣ. ಹಲೋ ಸಿಸ್ಟರ್, ನಿಮ್ಮ ಅಪ್ಪೇನಾರ ಪೈಲ್ವಾನ್ರ? ನಮ್ಮವ್ವ ಪೈಲ್ವಾನ್. ಐಶ್ವರ್ಯ, ನೀನು ದೊಡ್ಡ ವ್ಯವಹಾರಸ್ಥರ ಮನೆ ಮಗಳು. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ತೀನೋ ನಂಬಿಕೆ ನನಗಿದೆ.
ನೋಡಮ್ಮ, ನನ್ನ ಮಗ ಎಮ್ಮೆ ಹಾಕಿರೋ ಕೋಣ ಅಲ್ಲ, ಹಸು ಹಾಕಿರೋ ಹೋರಿಕರ. ತುಂಬಾ ಬೆಲೆ, ಒಳ್ಳೆ ತಿಂಡಿ ಹಾಕಿ ಖರ್ಚು ಮಾಡಿ ಹಂದಿ ತರ ಸಾಕಿದೀನಿ. ಅಸಲಿಗೆ 10ರಷ್ಟು ಲಾಭ ಬಂದ್ರೇನೆ ನಾನು ಇವನ್ನ ಮಾರೋದು. ಯಪ್ಪ, ನಾನು ಹಂದಿನ ಒಂದೇನಪ್ಪ? ಹೌದು, ಬೆಲೆಯಲ್ಲಿ ಹಂದಿ ನೀನು ಒಂದೇ. ಅಪ್ಪ ಬಾಯಿ ಮುಚ್ಚೋ ಬೆಪ್ಪ, ನಮಗೆ ಈ ಸಂಬಂಧ ಬೇಕಾಗಿಲ್ಲ, ನಡೆಯೋ. ದಾಸಪ್ಪರೇ, ನಿಮ್ಮ ಘನತೆ ಗೌರವ ಉಳಿಬೇಕು ಅಂದ್ರೆ ಶಾಂತಿನ ನಿಮ್ಮನ್ನ ಸೊಸೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಏನಮ್ಮ ಮಾಡ್ತೀಯಾ? ಏನ್ ಮಾಡ್ತೀಯಾ? ಲಕ್ಷ ಗಟ್ಲೆ ವರದಕ್ಷಿಣೆ ಕೇಳಿ ಮದುವೆನ ನಿಲ್ಲಿಸ್ಬಿಟ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 7 ವರ್ಷ ಕಂಬಿ ಎಣ್ಸಂಗ್ ಮಾಡ್ಬಿಡ್ತೀವಿ. ಅಷ್ಟೇ ಅಲ್ಲ, ಅದೇ ಸ್ಟೇಷನ್ ಅಲ್ಲಿ ನಿಮ್ ಕಣ್ ಮುಂದೆನೆ 10 ಪೈಸಾ ಖರ್ಚು ಮಾಡ್ದೆ ನಿಮ್ ಮಗನ್ನ ನಮ್ಮನೆ ಅಳಿಯನಾಗ್ ಮಾಡ್ಕೋತೀವಿ. ಕೇಳಿದ್ರ ಪಿತಾಶ್ರೀ? ನಾರಿ ಒಲಿದರೆ ಸ್ವರ್ಗ, ಮುನಿದರೆ ನರಕ. ಈ ಚಿನ್ನ ತಟ್ಟೆ ಜೊತೆಗೆ ಅವ್ರ ಮನೆ ಬೆಳ್ಳಿ ಚಂಬನ್ನ ಕಳ್ಕೋಬೇಡ. ಅವ್ರು ಏನ್ ಕೊಡ್ತಾರೋ ಅದನ್ನ ಇಸ್ಕೊಂಡು ನಿನಗಾಗಿ ಮುಡುಪಾಗಿಟ್ಟಿರೋ ಈ ತಲೆ ಕೂದಲನ್ನ ಉಳಿಸ್ಕೊ. ಶಾಂತಿನ ಸೊಸೆ ಮಾಡ್ಕೊಂಡು ಮನೆ ತುಂಬಿಸ್ಕೊ. ಐಶ್ವರ್ಯ, ನೀನು ದೊಡ್ಡ ಮನೆ ಮಗಳು. ನಿನ್ನ ನಾಯಕತ್ವದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆಯಮ್ಮ. ಯಾವುದೇ ಕಾರಣಕ್ಕೂ ನಿಮ್ ಗಂಡದಿನ ನಂಬೋದಿಲ್ಲ. ನಿನ್ನ ಅಧ್ಯಕ್ಷತೆಯಲ್ಲಿ ಈ ಮದುವೆ ನಡಿಬೇಕಮ್ಮ. ಹಾಗೆ ಆಗ್ಲಿ. ನಿಮ್ ಮಗನ್ಗೆ ವರದಕ್ಷಿಣೆ ಎಷ್ಟ್ ಕೊಡ್ಬೇಕು ಅಂತ? ಜೂಜುಬಿ 2 ಲಕ್ಷ ಅಮ್ಮ. ತಗೊಳ್ಳಿ ಈ ಚೆಕ್, 1 ಲಕ್ಷ ರೂಪಾಯಿ ಅಡ್ವಾನ್ಸ್. ವ್ಯಾಪಾರದ ಲಕ್ಷಣ ಅಂದ್ರೆ ಇದು. ಇದೇನ್ ವ್ಯಾಪಾರನ ನಾನು ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ಯಾ? ತಪ್ಪು ತಿಳ್ಕೋಬೇಡ್ವೋ. ನಾನು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಅಂತ ತಿಳ್ಕೊ. ತಾಯಿ, ಉಳಿದು 1 ಲಕ್ಷ ಮದ್ವೆಗೆ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ಕೊಡ್ತೀನಿ. ಹುಡುಗಿಗೆ ಎಷ್ಟು ಗ್ರಾಮ್ ಚಿನ್ನ ಹಾಕ್ಬೇಕು ಅಂತ ಹೇಳಿದ್ರಿ? 200 ಗ್ರಾಮ್ ಅಮ್ಮ. ನಿಮ್ ಹುಡುಗಂಗೂ ಸೇರಿಸಿ 250 ಗ್ರಾಮ್ ಚಿನ್ನ ಕೊಡ್ತೀನಿ. 250 ಗ್ರಾಮ್ ಅಂದ್ರೆ 1/4 ಕೆಜಿ. ಬೀಗತಿ ಅಂದ್ರೆ ಹೀಗಿರ್ಬೇಕು. ಶಾರದಾ, 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 ನಾನ್ ಗೆದ್ಬಿಟ್ಟೆ. ಶಾರದಾ, ನಾನ್ ಗೆದ್ಬಿಟ್ಟೆ. ಲಾಟ್ರಿ ಬಂಪರ್ ಬಹುಮಾನ ಏನಾದ್ರೂ ಬಂದಿದೆಯೇನ್ರಿ? ಇದು ಒಂಥರ ಲಾಟ್ರಿ ಬಹುಮಾನ ಅಂತಲೇ ತಿಳ್ಕೊ. ಹಿಡ್ಕೊ ಅಂದ್ರೆ? ಶಾರದಾ, ನನ್ ದುಡಿಮೆಯಿಂದ ನನ್ನ ಮಗಳ ಮದುವೆ ಮಾಡಕ್ಕಾಗಲ್ಲ ಅಂತ ನನ್ ಕಂತ್ರಿ ತಮ್ಮ ಹೇಳಿದ್ನಲ್ಲ, ಅದಕ್ಕೆ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಬಿಟ್ಟೆ. ತಗೋ, 3.5 ಲಕ್ಷ ಇದೆ. ತಗೋ. ನಿನ್ನ ಹತ್ರ ಇರೋ ಒಡವೆ ಎಲ್ಲ ಮಾರಿದ್ರೆ ಒಂದು 25-30 ಸಾವಿರ ರೂಪಾಯಿ ಸಿಗ್ಬೋದು. ಊಟದ ಖರ್ಚಿಗೆ ಆಗುತ್ತೆ. 1 ಲಕ್ಷ ರೂಪಾಯಿ ಸಾಲದೆ ಬರ್ಬೋದು. 16 ಜನ ಸ್ನೇಹಿತರ ಹತ್ರ ಸಾಲ ಕೇಳಿ ತಗೋತೀನಿ. ಆದ್ರೆ ನನ್ನವರು ಅಂತ ಯಾರನ್ನೂ ಹತ್ರ ಸೇರಿಸ್ತೀರಾ, ನನ್ನ ಮಗಳ ಮದುವೆ ನಾನೇ ಮಾಡ್ತೀನಿ. ಯಾಕೆ ಅಳ್ತಾ ಇದೀಯಾ? ಓ, ಕೆಲ್ಸ ಬಿಟ್ಬಿಟ್ಟೆ ಹೇಗ್ ಸಾಕ್ತೀನಿ ಅಂತನಾ? ಹೆದರ್ಕೋಬೇಡ ಶಾರದಾ, ಹೆದರ್ಕೋಬೇಡ. ತೋಳಲ್ಲಿ ಬಲ ಇದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಕೆಲಸ ಮಾಡ್ತೀನಿ. ಮೂಟೆ ಹೊತ್ತು ನಿನ್ನ ಸಾಕ್ತೀನಿ ಶಾರದಾ, ನಿನ್ನ ಸಾಕ್ತೀನಿ. ಅಕ್ಕ, ದಾಸಪ್ಪನವರು ಇನ್ವಿಟೇಷನ್ ಕಳ್ಸಿದಾರೆ. ಎಷ್ಟು ಚೆನ್ನಾಗಿದೆ ನೋಡು. ಏನದು? ನನ್ನ ಮಗಳು ಮದುವೆ ಲಗ್ನ ಪತ್ರಿಕೆ ಯಾರನ್ನ ಕೇಳಿ ಈ ಪತ್ರಿಕೆಯನ್ನು ಪ್ರಿಂಟ್ ಮಾಡಿಸ್ತೀರಿ? ಯಾರಿದನ್ನ ಪ್ರಿಂಟ್ ಮಾಡಿಸಿದ್ದು? ಹೇಳಿದ ಕಿವಿ ಕೇಳಿಸ್ತಾ ಇಲ್ಲ? ದಾಸಪ್ಪ ನನ್ನ ಮಗನಿಗೆ ಬೇರೆ ಕಡೆ ಸಂಬಂಧ ನೋಡ್ತಿದ್ದಾರೆ ಅಂತ ವಿಷಯ ಗೊತ್ತಾಯ್ತು. ಅದಕ್ಕೆ ಅಂತ ಒಳ್ಳೆ ಹುಡುಗನಿಗೆ ಯಾಕೆ ಕಳ್ಕೋಬೇಕು ಅಂತ ನಾನು ಕನಕ ಐಶ್ವರ್ಯನ್ ಜೊತೆ ಹೋಗಿ ಮಾತುಕತೆ ಮುಗಿಸ್ಕೊಂಡು ಬಂದ್ಬಿಟ್ವಿ. ಮದುವೆ ಖರ್ಚಿನೆಲ್ಲ ಐಶ್ವರ್ಯನೇ ನೋಡ್ಕೋತೀನಿ ಅಂತ ಹೇಳಿದಾಳೆ. ನಮ್ಮ ಮಗಳ ಮದುವೆ ಖರ್ಚು ನೋಡ್ಕೊಳಕ್ಕೆ ಅವಳು ಯಾರು? ಅವಳಿಗೂ ನಮಗೂ ಏನ್ ಸಂಬಂಧ? ಅನ್ಸೋ ಯಾರಂಗೂ ನಮಗ್ ಬೇಕಾಗಿಲ್ಲ. ಭಾವ, ಏನ್ ಮಾತು ಅಂತ ಆಡ್ತಿದ್ರೆ ಭಾವ? ನಿಮ್ ಎದೆ ಮುಟ್ಕೊಂಡು ಹೇಳಿ, ಅವಳಿಗೂ ನಿಮ್ಗೂ ಏನು ಸಂಬಂಧ ಇಲ್ಲ ಅಂತ. ಅವಳು ಈ ಮನೆ ಸೊಸೆ ಭಾವ. ನನ್ ಗಂಡ ನನ್ನ ಕೈ ಬಿಟ್ಟು ಹೋದಾಗ ನಿಲ್ಲು ನೀವು ನನಗೆ ಹೇಗೆ ಆಶ್ರಯ ಕೊಟ್ಟಿದಿರೋ ಹಾಗೇನೆ ನಮ್ಮ ಐಶ್ವರ್ಯ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ ಶಾಂತಿ ಮದುವೆ ಮಾಡ್ತಾ ಇರೋದು. ಅವಳೇನೋ ಒಳ್ಳೆ, ಆದ್ರೆ ಅವಿವೇಕಿ ನನ್ನ ದುರಂಕಾರಿ ತಮ್ಮ ಏನ್ ಹೇಳ್ತಾನೆ ಗೊತ್ತಾ? ನನ್ನ ಹೆಂಡತಿ ತಲೆ ಕೆಡಿಸಿ ಕೊನೆಗೂ ನನ್ನ ಹಣದಲ್ಲೇ ಮಗಳು ಮದುವೆ ಮಾಡ್ದಂತ ನನ್ನ ಮುಖದ ಮೇಲೆ ಹೊರದಾಗ ಹೇಳ್ತಾನೆ. ಸಾಯೋವರೆಗೂ ನಾನು ತಲೆ ತೆಗೆಸ್ಕೊಂಡಿರ್ಬೇಕಾಗುತ್ತೆ. ಅಂತ ಹೀನವಾದ ಬಾಳು ನನಗೆ ಬೇಕಾಗಿಲ್ಲ. ನನ್ನ ಮಗಳ ಮದುವೆ ನನ್ನ ಸ್ವಂತ ಸಂಪಾದನೆಯಲ್ಲೇ ನಡಿಬೇಕು. ಅದು ಬಿಟ್ಟು ನನಗೆ ಗೊತ್ತಿಲ್ಲದೆ ಬೇರೆ ರೀತಿಯಲ್ಲಿ ನಡೆದ್ರೆ ನಾನ್ ಜೀವಂತವಾಗಿರೋದಿಲ್ಲ. ಉಷಾ, ಎಷ್ಟೇ ಧೈರ್ಯ ನಿನಗೆ? ನಮ್ಮನೆ ಹಣ ಒಡವೆನೆಲ್ಲ ಕೊಟ್ಟು ನಮ್ ದಾಯಾದಿ ಮಗಳ ಮದ್ವೆನ ನಾನೇ ಮುಂದೆ ನಿಂತು ಮಾಡ್ತೀನಿ ಅಂತ ನನ್ನ ಎದುರಿಗೆ ಹೇಳ್ತಾ ಇದೀಯಾ? ಯಾಕೆ ಸುಮ್ನೆ ಟೆನ್ಷನ್ ತಗೊಳ್ತೀರಾ? ಇಷ್ಟಕ್ಕೂ ನಾನ್ ಬೇರೆ ಯಾರ್ದು ಮದುವೆ ಮಾಡ್ತಿಲ್ವಲ್ಲ.
ಸ್ವಂತ ನಿಮ್ಮ ಅಣ್ಣನ ಮಗಳು ಮದ್ವೆ ಮಾಡ್ತಿದ್ದೆ. ಯಾವನ ಅಣ್ಣ? ಯಾವಳ ಅಣ್ಣನ ಮಗಳು? ನನ್ ಪಾಲಿಗೆ ಎಲ್ರು ಸತ್ತೋದ್ರು. ರೀ ಬಿಡ್ತು ಅನ್ರಿ, ಆವೇಶದಲ್ಲಿ ಅವಿವೇಕಿ ತರ ಮಾತಾಡ್ಬೇಡಿ ನೀವು. ಐಶ್ವರ್ಯ, ನಾಲ್ಗೆ ಬಿಗಿ ಹಿಡಿದು ಮಾತಾಡ್ದೆ ಇನ್ನೇನ್ರಿ? ಅವ್ರ ಸಾವನ್ ಯಾಕೆ ಬಯಸ್ತೀರಾ? ಅಂತದ್ ಅವ್ರೇನ್ರಿ ಮಾಡಿದಾರೆ? ನನಗೆಂತ ಅವಮಾನ ಮಾಡಿದ್ರು ಅಂತ ನಿನಗ್ ಗೊತ್ತಿದೆ ತಾನೆ? ನಿಜವಾಗ್ಲೂ ನೀವೇ ಅವ್ರಿಗೆ ಅವಮಾನ ಮಾಡಿದ್ದು. ಅಣ್ಣ ಅತ್ತಿಗೆ ಮಾಡಿರೋ ತ್ಯಾಗನ ಮರೆತು ಕೇವಲ ಅವ್ರ ಮಗಳು ಮದ್ವೆ ಮಾಡೋದಕ್ಕೋಸ್ಕರ ಹಿಂದೇಟ್ ಹಾಕಿ ಹಣಕ್ ಬೆಲೆ ಕೊಟ್ರೆ ಹೊರತು ಆ ದೇವತೆಗಳಿಗೆ ಬೆಲೆ ಕೊಡ್ಲಿಲ್ಲ ನೀವು. ಸಾಯೋವರೆಗೂ ಅವ್ರ ಪಾದ ಪೂಜೆ ಮಾಡ್ಬೇಕ್ರಿ ನೀವು. ನನಗೆ ಬುದ್ಧಿ ಹೇಳ್ತಿದ್ಯಾ ನೀನು? ಬುದ್ಧಿ ಹೇಳ್ತಿಲ್ಲ ರೀ, ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಾನ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾ? ನಾನು ಪಾಪ ಮಾಡಿದಿನಾ? ಈ ಕ್ಷಣದಿಂದ ಈ ಮನೆಯಿಂದ ಆ ಪಾಪಿಗಳ ಮನೆಗೆ 10 ಪೈಸಾ ಕೊಡ್ಕೊಡು. ಇದು ನನ್ನ ಆಜ್ಞೆ, ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಕ್ಷಮಿಸಿ, ನಿಮ್ ಹಾಗೆ ನನಗೂ ಸ್ವಾಭಿಮಾನ ಇದೆ. ನನ್ನಿಂದಲೇ ಶಾಂತಿ ಮದ್ವೆ ನಿಂತಿದ್ದು, ನನ್ನಿಂದಲೇ ಮನೆ ಒಡೆದು ಹೋಗಿದ್ದು ಅಂತ ಕೆಟ್ಟ ಹೆಸರು ಬಂದಿರೋದು ನನಗೆ, ನಿಮಗಲ್ಲ. ಶಾಂತಿ ಮದ್ವೆ ಮಾಡೋದು ನನ್ನ ಕರ್ತವ್ಯ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ನಿನ್ ಸ್ವಾಭಿಮಾನಕ್ಕಿಂತ ನಿನ್ ಗಂಡನ ಸ್ವಾಭಿಮಾನ ಮುಖ್ಯ. ಅದನ್ನ ಕಾಪಾಡೋದು ಹೆಂಡತಿ ಆದವಳ ಕರ್ತವ್ಯ. ಮೈಂಡ್ ಇಟ್. ನೀವೆಲ್ಲರೂ ಮಾತಾಡ್ತಿರೋದು ನಿಮ್ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ನಾನು ನನ್ನಿಂದ ಅನ್ನೋ ದುರಹಂಕಾರ ಮಾತಾಡ್ತಿರೋದು. ಏನಂದೆ? ಯಾಕೆ ಹೊಡೆದ್ರಿ ನನ್ನ ಮಗಳಿಗೆ? ಗಂಡಂಗ್ ಮರ್ಯಾದೆ ಕೊಡ್ತಿದ್ರೆ ಹೊಡೆದೇ ಇನ್ನೇನ್ ಮಾಡ್ತಾರೆ? ನನ್ನ ಮಗಳು ಯಾರಿಗ್ ಮರ್ಯಾದೆ ಕೊಟ್ಟಿಲ್ಲ. ನೀನ್ ಹುಟ್ಟು ಬೆಳೆದಿರೋ ಮನೆಗೆ ಉಪಕಾರ ಮಾಡ್ತಾ ಇರೋದು ನೀನು ಮರ್ಯಾದೆ ಕಾಪಾಡೋದಕ್ಕೆ ಕಣಯ್ಯ. ಗಂಡನ ಘನತೆಗೆ ಧಕ್ಕೆ ಬರ್ದೇ ಇರ್ಲಿ, ಯಾರ ಶಾಪನು ತರ್ದೇ ಇರ್ಲಿ ಅಂತ ನಿನ್ನ ಹೆಸರಲ್ಲಿ ಮಾಡ್ತಾ ಇರೋ ಪುಣ್ಯ ಕಾರ್ಯ ನೀನು ಮರ್ಯಾದೆ ಕಾಪಾಡೋದಕ್ಕೆ ಕಣಯ್ಯ. ಇಂಥ ಪವಿತ್ರವಾದ ಕೆಲಸನ ನೀನ್ ಎಂದಾದ್ರೂ ಮಾಡಿದ್ಯಾ? ನಾನು ಸಾಧ್ಯವಾದಷ್ಟು ಮಾಡಿದೀನಿ. ಏನ್ ಮಾಡಿದೀಯ ಮಣ್ಣು? ತಂದೆ ಸ್ಥಾನದಲ್ಲಿರೋ ನನ್ನ ಮಾತಿಗೆ ಗೌರವ ಕೊಡ್ಲಿಲ್ಲ ನೀನು. ನನಗ್ ಕೊಡ್ದಿದ್ರು ಪರವಾಗಿಲ್ಲ. ಆದ್ರೆ ನಿನ್ನಣ್ಣ ತನ್ನ ಸ್ವಾಭಿಮಾನನ ಮರೆತು ನಿನ್ನ ಹತ್ರ ಬಂದು ಮಗಳ ಮದುವೆನ ನೀನೆ ನಿಂತು ಮಾಡಿ ಮನೆತನದ ಗೌರವನ ಕಾಪಾಡಬೇಕು ಅಂತ ಬೇಡ್ಕೊಂಡ್ರು. ಬಾಯಿಗೆ ಬಂದಾಗ ಮಾತಾಡಿ ಅವಮಾನ ಮಾಡಿ ಕಳಿಸ್ದೆ ನೀನು. 50 ಲಕ್ಷ ರೂಪಾಯಿ ಕೊಟ್ಟು ಬಂಗ್ಲೆ ತಗೊಳ್ಳೋದು ಗೊತ್ತಿದೆ, 10 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಳ್ಳೋದು ಗೊತ್ತಿದೆ. ಒಡ ಹುಟ್ಟಿದ ಅಣ್ಣನ ಮಗಳ ಮದುವೆ ಮಾಡೋದಕ್ಕೆ ಮುಖ ನೋಡ್ತೀಯ, ರಕ್ತ ಸಂಬಂಧನ ಮರೆತು ಲೆಕ್ಕ ಹಾಕ್ತೀಯ. ಎಂತ ಮನುಷ್ಯನಯ್ಯ ನೀನು? ನಿನ್ನಿಂದ ನನ್ನ ಮಗಳಿಗಷ್ಟೇ ಅಲ್ಲ, ನನಗೂ ಕೆಟ್ಟ ಹೆಸರು ಬಂದಿದೆ. ಇದೆಲ್ಲ ಬೇಕಾಗಿತ್ತ ನನಗೆ? ಹೀಗೆಲ್ಲ ಅನಿಸ್ಕೋಬೇಕಾಗಿತ್ತ ನಾನು? ಒಬ್ಬ ಬಡ ಹುಡುಗನ್ನ ಹಳೆಯನ್ನಾಗಿ ಮಾಡ್ಕೊಂಡ್ರೆ 100 ಕಷ್ಟ ಜೀವಿಗಳಿಗೆ ಒಳ್ಳೇದಾಗುತ್ತೆ, ನೀನು ಅವ್ರನ್ನೆಲ್ಲ ಗೌರವಿಸ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸುಳ್ಳಾಯ್ತು. ಅಣ್ಣ ಅತ್ತಿಗೆ ಅಪ್ಪ ಅಮ್ಮನ ತರ ಸುಖವಾಗಿ ಬೆಳೆಸಿದ್ರು. ಬೆಳೆದ್ಮೇಲೆ ಹಾಯಾಗಿರೋದಕ್ಕೆ ಶ್ರೀಮಂತನ ಮಗಳು ಸಿಕ್ಕಿದ್ಲು. ಹೀಗಿರುವಾಗ ಇನ್ನೊಬ್ಬರ ಕಷ್ಟ ನಿನಗೆಲ್ಲ ಅರ್ಥ ಆಗತ್ತೆ ಹೇಳು? ಛೇ, ನಿನಗ್ ಬುದ್ಧಿ ಹೇಳೋದು ಒಂದೇ, ನನ್ನ ಬೂಟಲ್ಲಿ ನಾನೇ ಹೊಡ್ಕೊಳ್ಳೋದು ಒಂದೇ. ವಾರೇ ವಾ ಬಾವಾ, ಮಗಳ ಜೊತೆ ಸೇರ್ಕೊಂಡು ನನಗೆ ಅವಮಾನ ಮಾಡ್ತೀನ ನೀನು? ರೀ, ದೊಡ್ಡೋರ್ಗೆ ಮರ್ಯಾದೆ ಕೊಟ್ಟು ಮಾತಾಡಿ. ಏನೇ ಮರ್ಯಾದೆ ಕೊಡೋದು? ಬದನೆಕಾಯಿ? ನಿಮ್ ದೃಷ್ಟಿಲಿ ನಾನು ಅಷ್ಟೊಂದು ಕೇವಲವಾಗಿ ಹೋದ್ನಾ? ನೀವೆಲ್ಲರೂ ಸೇರ್ಕೊಂಡು ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿತಾ ಇದ್ದೀರಾ? ನಿಮ್ಮ ಅಪ್ಪನ ಶ್ರೀಮಂತಿಗೆ ಎಷ್ಟು ಬೆಲೆ ಇದೆಯೋ ಅದಕ್ಕೆ 2 ಬೆಲೆ ನನ್ನ ವಿದ್ಯೆಗಿದೆ, ನನ್ನ ಟ್ಯಾಲೆಂಟ್ ಇದೆ. ನನ್ನ ಸ್ವಂತ ಬುದ್ಧಿಯಿಂದ ನಾನೊಂದು ಫ್ಯಾಕ್ಟ್ರಿ ಓನರ್ ಆಗಿಲ್ಲ. ನನ್ನ ಹೆಸರು ನಾಗೇಶ್ ಏನಲ್ಲ. ಅಲ್ಲಿವರೆಗೂ ಈ ಮನೆ ಹೊಸ್ತು ತುಳಿಯಲ್ಲ, ನಿನ್ನ ಮುಖ ದರ್ಶನ ಕೂಡ ಮಾಡಲ್ಲ. ಇಟ್ಸ್ ಮೈ ಚಾಲೆಂಜ್. ವೇಟ್ ಅಂಡ್ ಸೀ.